ನಮಸ್ಕಾರಗಳು. ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ಸನ್ಯಾಸ ಸ್ವೀಕಾರ ಎಷ್ಟು ಅದ್ಧೂರಿಯಾಗಿ ನಡೆಯಿತು ಮತ್ತು ಆ ಒಂದು ಸನ್ಯಾಸತ್ವ ಸ್ವೀಕರಣೆಯನ್ನು ನೋಡಲು ಕಣ್ಣುಗಳು ಸಾಲದು ಎಂದು ಯಾವ ರೀತಿ ಹೊಗಳಿದ್ದಾರೆಂದು ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಕೇಳಿದೆವು. ಅದೇ ರೀತಿ ಈ ಸಂಚಿಕೆಯಲ್ಲಿ ರಾಘವೇಂದ್ರ ನಾಮ ಎಂಬ ಸಾರ್ಥಕತೆ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಚ ಭಜತಃ ಕಲ್ಪವೃಕ್ಷಾಯ ನಮತಃ ಕಾಮಧೇನುವೆ. ರಾಮಭದ್ರ ಇವ ಭದ್ರ ಭಾಜನಂ ಎಂದು ಶ್ರೀ ಸುಧೀಂದ್ರ ಗುರುಗಳು ಆಶೀರ್ವಾದ ಮಾಡಿದಂತೆ ರಾಘವೇಂದ್ರ ಎಂದರೆ ರಘುಕುಲ ದೀಪಕನಾದ ಶ್ರೀರಾಮಚಂದ್ರನೇ. ಆದ್ದರಿಂದ ರಾಮಚಂದ್ರ ದೇವನಂತೆ ರಾಯರು ಕೂಡ ಜಗತ್ ಕಲ್ಯಾಣಕ್ಕಾಗಿ ಪಣತೊಟ್ಟವರು. ಪಾಪಗಳನ್ನು ನಾಶ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುವವರು ಎಂಬುದೇ ರಾಘವೇಂದ್ರ ಎಂಬ ಪದಕ್ಕೆ ಅರ್ಥ. ಹರಿದಾಸರುಗಳು ರಾಘವೇಂದ್ರ ಎಂಬ ಪದದ ಪ್ರತಿ ಅಕ್ಷರವನ್ನು ವಿಶದೀಕರಿಸಿ ಅರ್ಥೈಸಿದ್ದಾರೆ. ಶ್ರೀ ಅಪ್ಪನ್ಯಾಚಾರ್ಯರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ನಿತ್ಯ ಜಪಿಸುವವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಮಂತ್ರ ಪ್ರಭಾವವನ್ನು ಹಾಡಿ ಹೊಗಳಿದ್ದಾರೆ. ಗುರುಗಳ ವ್ಯಕ್ತಿತ್ವ ಮಹೋನ್ನತವಾದದ್ದು. ಅವರು ದೇವ ಸ್ವಭಾವದವರು, ಸಿದ್ಧ ಪುರುಷರು. ಅವರ ರಚನೆಗಳು ಅಂಚಾದ್ರಕ ಸ್ಥಾಯಿಗಳಾಗಿದ್ದವು. ಇವರ ಮರಿ ಮೊಮ್ಮಕ್ಕಳಾದ ಉಭಯ ವಂಶಾಬ್ದಿಚಂದ್ರಮರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ 5ನೇಯವರಾಗಿ ಪೀಠಕ್ಕೆ ಬಂದವರು. ಆದ ಶ್ರೀ ವಾದೀಂದ್ರ ತೀರ್ಥರು ತಾವು ರಚಿಸಿದ ಗುರುಗುಣಸ್ತವನದಲ್ಲಿ ಗುರುಗಳ ನ್ಯಾಲಿಗೆಯ ವಿದ್ಯಾದೇವತೆಯಾದ ಸರಸ್ವತಿಯ ನಾಟ್ಯರಂಗಸ್ಥಳವೆಂದು ವರ್ಣಿಸಿ ಆ ರಂಗಸ್ಥಳದಲ್ಲಿ ನಾಟ್ಯವಾಡುವಾಗ ಆಕೆ ಮುಡಿದ ದೇವಕುಸುಮ ಮಾಲೆಯಿಂದ ಉದರಿದ ಹೂಗಳ ಪರಿಮಳವೇ ಗುರುಗಳ ವಾಕ್ಯಗಳೆಂದು ಹೇಳಿರುವವರು. ಈ ವಿಚಾರ ಎಷ್ಟು ವಾಸ್ತವ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಓದಿದವರಿಗೆ ನೈಜತೆಯ ಆಗುತ್ತದೆ. ತಮ್ಮನ್ನು ನಂಬಿ ಮುಕ್ತಿ ಪಥವನ್ನು ಬೇಡುವವರಿಗೆ ಮಾರ್ಗದರ್ಶಕರಾದ ನಿಜವಾಗಿ ಪರಿಮಳಾಚಾರ್ಯರೆಂಬ ಅನವರ್ತನಾಮಧೇಯವುಳ್ಳ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾವೇದಾವಿಗಳೆಂದು ಗುರು ಸಮಸ್ತರಲ್ಲಿ ಸಾರಿದ್ದಾರೆ. ಇವರು ಬ್ರಹ್ಮಲೋಕದಿಂದ ಭೂವಿಗೆ ಬಂದ ಕರ್ಮಜ ದೇವತೆ. ಅವರ ಸ್ವರೂಪದ ಕನಕನದಲ್ಲೂ ಮುಖ್ಯವಾಯುದೇವನ ಅಂಶವಿದ್ದುದರಿಂದ ಪರಮ ಭಾಗವತಮರೆಂದು ಅವರ ಪ್ರತಿಚರ್ಯೆಯಿಂದಲೂ ನಮಗೆ ತಿಳಿದು ಬರುವುದು. ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾದಾಗ ಕರ್ಮಠ ಬ್ರಹ್ಮನಾದದ್ದರಿಂದ ಅಯಾಚಿತ ವ್ಯಕ್ತಿಯಿಂದ ಅವರು ಇದ್ದರು. ಯಥಾಚ್ಛಲಾಭ ಸಂತುಷ್ಟರಾಗಿದ್ದರು. ಆದರೆ ಅದು ನಮ್ಮಂತಹ ಪಾಮರರಿಗೆ ಅವರು ದಾರಿದ್ರ್ಯ ಅನುಭವಿಸಿದರೆಂದು ಅನಿಸುವುದಾಗಲಿ. ಇದು ದಾರಿದ್ರ್ಯವಲ್ಲ, ಕಿಂತು ತಾವು ಅನುಭವಿಸಿದ ಕಷ್ಟವನ್ನು ಸಜ್ಜನರಲ್ಲಿ ಕೊಂಡು ಅವರಿಗೆ ಇಷ್ಟಾರ್ಥ ಕೊಡಬೇಕು. ಇವರ ನೈಜ ದಾರಿದ್ರ್ಯ ಅನುಭವ. ಅದರಿಂದಲೇ ಸರ್ವ ಕಷ್ಟಗಳನ್ನು ತಮ್ಮ ಅನುಭವದಿಂದ ತಿಳಿದು ಉದ್ಧರಿಸುತ್ತಿದ್ದಾರೆ. ಅಂತರಂಗದಲ್ಲಿ ಶ್ರೀಹರಿಯನ್ನು ಉಪಾಸನೆ ಮಾಡುವವರಿಗೆ ಇದು ಸಾಧ್ಯ. ಸಾಮಾನ್ಯರಿಗಾದರೆ ಇಂದು ಹೇಗೆ ನಾಳೆ ಹೇಗೆ ಎಂಬ ಚಿಂತನೆಯಿಂದ ದಿನ ಕಳೆಯುವುದೇ ದುರಸ್ಥವಾಗುವುದು. ಇದು ಮಹಾಪುರುಷರಾದ ರಾಯರಿಗೆ ದೇವತಾ ಉಪಾಸನೆಗೆ ಅಡ್ಡಿ ಮಾಡಲಿಲ್ಲ. ಆದ್ದರಿಂದ ಅವರಿಗೆ ಅದು ಸಹಜ ಧರ್ಮವೇ ಆಗಿತ್ತು. ಇದನ್ನು ಶಾಸ್ತ್ರಗಳು ಪ್ರಾರಬ್ಧ ಕರ್ಮವೆನ್ನುತ್ತವೆ. ಧನ್ಯವಾದಗಳು.